ಕೇವಲ ಒಂದೇ ಒಂದು ತಿಂಗಳಿಂದೆ ಈ ಸ್ಟಾಕ್ ಪ್ರೈಸ್ ಇದ್ದಿದ್ದು ಕೇವಲ 363 ರೂಪಾಯಿ. ಇವತ್ತು ಇದೇ ಸ್ಟಾಕ್ ಪ್ರೈಸು 696 ರೂಪಾಯಲ್ಲಿ ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ 91% ರಿಟರ್ನ್ ಒಂದೇ ಒಂದು ತಿಂಗಳಲ್ಲಿ ಈ ಸ್ಟಾಕ್ ಕೊಟ್ಟಿದೆ. ಅದು ಕೂಡ ಎಲೆಕ್ಷನ್ ರಿಸಲ್ಟ್ ಯಾವಾಗ ಬಂತೋ ಅವಾಗಿಂದ ಈ ಸ್ಟಾಕ್ ಅನ್ನ ಹಿಡಿಯೋದಕ್ಕೆ ಆಗ್ತಾನೆ ಇಲ್ಲ. ಯಾವ್ದು ಈ ಸ್ಟಾಕ್ ಏನಕ್ಕೆ ಈ ರೀತಿ ರಿಟರ್ನ್ಸ್ ಕೊಡ್ತಾ ಇದೆ ಅಂತ ಚೆಕ್ ಮಾಡೋಣ ಈ ವಿಡಿಯೋದಲ್ಲಿ. ಈ ಸ್ಟಾಕ್ ನೇಮ್ ಬಂದು ಹೆರಿಟೇಜ್ ಫುಡ್ಸ್ ಲಿಮಿಟೆಡ್ ಅಂತ. ನಿಮಗೆ ಗೊತ್ತೇ ಇರುತ್ತೆ, ಇತ್ತೀಚೆಗೆ ಲೋಕಸಭೆ ಎಲೆಕ್ಷನ್ ಏನ್ ನಡೀತು ಅದರದ್ದು ರಿಸಲ್ಟ್ ಬಂತು ಜೂನ್ 4ನೇ ತಾರೀಕು. ರಿಸಲ್ಟ್ ಬರೋದಕ್ಕೆ ಮುಂಚೆನೆ ಎಕ್ಸಿಟ್ ಪೋಲ್ಸ್ ಅಲ್ಲಿ ಯಾರೆಲ್ಲ ಪಿ ಎಂ ಆಗುವಂತ ಚಾನ್ಸಸ್ ಇದೆ, ಯಾರು ವಿನ್ ಆಗುವ ಚಾನ್ಸಸ್ ಇದೆ ಅನ್ನೋದನ್ನ ಕೂಡ ನಮ್ಗೆ ಒಂದು ವರದಿಗಳು ಬಂದಿತ್ತು. ಆ ವರದಿಗಳ ಪ್ರಕಾರ, ಎಕ್ಸಿಟ್ ಪೋಲ್ ರಿಸಲ್ಟ್ ಪ್ರಕಾರ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು ಸಿಎಂ ಆಗ್ತಾರೆ ಅಂತ ಯಾವಾಗ ಎಕ್ಸಿಟ್ ಪೋಲ್ ರಿಸಲ್ಟ್ ಅಲ್ಲಿ ಗೊತ್ತಾಯ್ತೋ, ಅದೇ ರೀತಿ ಯಾವಾಗ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಬಂತೋ ಅದರಲ್ಲಿ ಚಂದ್ರಬಾಬು ನಾಯ್ಡು ಅವರೇ ಈ ಸಲದ ಆಂಧ್ರದ ಸಿಎಂ ಅಂತ ಗೊತ್ತಾಯ್ತು. ಅವ್ರದೇ ಆದಂತಹ ಪಕ್ಷ ಕಂಪ್ಲೀಟ್ ಅಧಿಕಾರಕ್ಕೆ ಬರುತ್ತೆ ಅಂತ ಗೊತ್ತಾಯ್ತು. ಅವಾಗಿಂದ ಈ ಸ್ಟಾಕ್ ಮೇಲೆ ಎಲ್ಲರ ಕಣ್ಣು ಬಿತ್ತು. ಮೆಜಾರಿಟಿ ಆಫ್ ದ ಇನ್ವೆಸ್ಟರ್ಸ್ ಈ ಸ್ಟಾಕ್ ಅಲ್ಲಿ ಮುಂದೆ ಬರುವಂತ ದಿವಸದಲ್ಲಿ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಈ ಸ್ಟಾಕ್ ಮೇಲೆ ತಮ್ಮ ಹಣನ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದು ಯಾವ ರೇಂಜ್ ಗೆ ಶುರು ಮಾಡಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಒಂದೇ ಒಂದು ತಿಂಗಳಲ್ಲಿ, ಅದು ಕೂಡ ಲಾಸ್ಟ್ 10 ಸೆಷನ್ ಅಲ್ಲೇ ಇದ್ರದ್ದು ಪರ್ಟಿಕ್ಯುಲರ್ ಸ್ಟಾಕ್ ಪ್ರೈಸ್ ಅನ್ನ ನೋಡಿದ್ರೆ ಜೂನ್ 3ನೇ ತಾರೀಕು 426 ರೂಪಾಯಿ ಇದ್ದಂತಹ ಸ್ಟಾಕ್ ಜೂನ್ 10ನೇ ತಾರೀಕು ಬರೋಷ್ಟರಲ್ಲಿ 700 ರೂಪಾಯಿ ಪ್ಲಸ್ ಅಲ್ಲಿ ಟ್ರೇಡ್ ಆಗಿ ಇವತ್ತಿನ ದಿವಸಕ್ಕೆ 696 ರೂಪಾಯಿ ಕ್ಲೋಸ್ ಆಗಿದೆ. ಹೌದು, ಏನಕ್ಕೆ ಹೆರಿಟೇಜ್ ಫುಡ್ಸ್ ಅಲ್ಲಿ ಈ ಮೂಮೆಂಟಮ್ ಬರ್ತಾ ಇದೆ, ಏನಕ್ಕೆ ಸ್ಟಾಕ್ಸ್ ಅನ್ನ ಈ ರೇಂಜ್ ಗೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ವೆಸ್ಟರ್ಸ್ ಅಂತ ಚೆಕ್ ಮಾಡೋದಾದ್ರೆ, ಹೆರಿಟೇಜ್ ಫುಡ್ಸ್ ಅನ್ನೋದು ಚಂದ್ರಬಾಬು ನಾಯ್ಡು ಅವರ ಒಡೆತನದ ಒಂದು ಕಂಪನಿ ಆಗಿರುತ್ತೆ. ಹೌದು, ಹೆರಿಟೇಜ್ ಫುಡ್ಸ್ ಬಂದು ಚಂದ್ರಬಾಬು ನಾಯ್ಡು ಅವರ ಕಂಪನಿ ಆಗಿರೋದ್ರಿಂದ ಇನ್ವೆಸ್ಟರ್ಸ್ ಎಲ್ಲರೂ ಕೂಡ ನೆಕ್ಸ್ಟ್ 5 ವರ್ಷ ಯಾರು ಚಂದ್ರಬಾಬು ನಾಯ್ಡು ಅವರು ಸಿಎಂ ಆಗಿರೋದ್ರಿಂದ ಆಂಧ್ರ ಪ್ರದೇಶಕ್ಕೆ ಈ ಸ್ಟಾಕ್ ಗೆ ಅದರಿಂದ ತುಂಬಾನೇ ಬೆನಿಫಿಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೆ ಈ ಸ್ಟಾಕ್ ಅಲ್ಲಿ ತುಂಬಾ ಜನ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವಾಗ ನಾವು ಈ ಸ್ಟಾಕ್ ಅಲ್ಲಿ ಫ್ರೆಶ್ ಆಗಿ ಎಂಟ್ರಿನ ತಗೊಬೋದಾ, ಫ್ರೆಶ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾ ಅಂತ ಚೆಕ್ ಮಾಡೋದಾದ್ರೆ ಇದಕ್ಕೆ ನಾವು ಫಂಡಮೆಂಟಲ್ಸ್ ಅನ್ನ ಚೆಕ್ ಮಾಡಬೇಕಾಗತ್ತೆ. ಯಾವುದೇ ಸ್ಟಾಕ್ ಗೆ ಫಂಡಮೆಂಟಲ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ಸ್ಟಾಕ್ ಫಂಡಮೆಂಟಲ್ಸ್ ನೋಡೋದಾದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 6452 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ. ಕರೆಂಟ್ ಪ್ರೈಸ್ ಬಂದು 695 ಅಲ್ಲಿ ಕ್ಲೋಸ್ ಆಗಿರೋದು ಇವತ್ತಿನ ಮಟ್ಟಿಗೆ. ಹೈ ಬಂದು 728ರಲ್ಲಿ ಟ್ರೇಡ್ ಆಗಿ ಮತ್ತೆ 695ರಲ್ಲಿ ಕ್ಲೋಸ್ ಆಗಿದೆ. ಒಂದು ವರ್ಷದ ಲೋ ಪ್ರೈಸು 207 ರೂಪೀಸ್ ಇದೆ. 200 ರೂಪಾಯಿಂದ 700 ರೂಪಾಯಿಗೆ ಒಂದೇ ಒಂದು ವರ್ಷದಲ್ಲಿ ಜಂಪ್ ಆಗಿರೋದು ಈ ಸ್ಟಾಕ್ ಅಂತ ನೋಡಬಹುದು. ಬುಕ್ ವ್ಯಾಲ್ಯೂ ಬಂದು 87 ರೂಪಾಯಿ ಇದ್ರೆ ಇದ್ರದ್ದು ಸ್ಟಾಕ್ ಪಿಇ ರೇಷಿಯೋ, ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಬಂದು 60.5 ಅಲ್ಲಿ ಇದೆ. 60 ಅನ್ನೋದು ಪಿಇ ರೇಷಿಯೋ ಬಂದು ಸಖತ್ ಓವರ್ ವ್ಯಾಲ್ಯೂಡ್ ಅಂತ ಅನಿಸ್ತಾ ಇದೆ. ಅಕಾರ್ಡಿಂಗ್ ಟು ಪ್ರೈಸ್ಗೂ ಪಿಇ ರೇಷಿಯೋಗೂ ಸ್ವಲ್ಪ ಓವರ್ ವ್ಯಾಲ್ಯೂಡ್ ಅನಿಸ್ತಾ ಇದೆ. ಪ್ರೈಸ್ ಅಲ್ಲಿ ಈಗ ನಾವು ಸ್ವಲ್ಪ ಕರೆಕ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ, ಯಾಕಂದ್ರೆ ಪಿಇ ರೇಷಿಯೋಗೂ ಮತ್ತೆ ಈಗಿರುವ ಕರೆಂಟ್ ಪ್ರೈಸ್ಗೂ ಮ್ಯಾಚ್ ಆಗ್ತಾ ಇಲ್ಲ, ಓವರ್ ವ್ಯಾಲ್ಯೂಡ್ ಆಗಿದೆ. ROCE ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಚೆನ್ನಾಗಿದೆ, ಡಿಸೆಂಟ್ ಆಗಿದೆ. ROE ಡಿಸೆಂಟ್ ಆಗಿದೆ. ಪ್ರಾಫಿಟ್ ವೇರಿಯೇಷನ್ 5 ವರ್ಷದ್ದು 5.23% ಅಷ್ಟೇ ಇರೋದು. ಸೊ ಪ್ರಾಫಿಟ್ಸ್ ಜಾಸ್ತಿ ಮಾಡ್ತಾ ಇಲ್ಲ ಕಂಪನಿ, ಅದ್ರ ಬಗ್ಗೆನೂ ನಾವು ಗಮನ ಹರಿಸಬೇಕಾಗತ್ತೆ. ಬಟ್ ಮುಂದೆ ಬರುವಂತ ದಿವಸದಲ್ಲಿ ಇವರದೇ ಪಕ್ಷ ಅಧಿಕಾರದಲ್ಲಿರೋದ್ರಿಂದ ಬೆನಿಫಿಟ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ, ಅದನ್ನು ಕೂಡ ನಾವು ಮರೆಯೋ ಆಗಿಲ್ಲ. ಇನ್ನು ರಿಸರ್ವ್ಸ್ ಅನ್ನ ನೋಡಿದ್ರೆ 762 ಕೋಟಿ ರಿಸರ್ವ್ಸ್ ಅನ್ನ ಇಟ್ಕೊಂಡಿದ್ದಾರೆ. ಡೆಟ್ ಕೂಡ ಇದೆ, ಈ ಕಂಪನಿಯ ಸಾಲ 132 ಕೋಟಿ ಇದೆ. ಬಟ್ ಇದನ್ನ ನಾವು ಇಲ್ಲಿ ರಿಸರ್ವ್ಸ್ ಅಲ್ಲಿ ಚೆಕ್ ಮಾಡೋದಾದ್ರೆ 762 ಕೋಟಿ ರಿಸರ್ವ್ಸ್ ಅನ್ನ ಇಟ್ಕೊಂಡಿದ್ದಾರೆ, ವಿಚ್ ಈಸ್ ಅಗೇನ್ ಗುಡ್ ಅಂತ ಹೇಳ್ಬೋದು. ಈ 762 ಕೋಟಿ ರಿಸರ್ವ್ಸ್ ಅಲ್ಲಿ 132 ಕೋಟಿ ಸಾಲನ ತೀರಿಸಬಹುದು, ಅಥವಾ ಈ 762 ಕೋಟಿನ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಕೂಡ ಯೂಸ್ ಮಾಡ್ಕೋಬಹುದು ಮುಂದೆ ಬರುವಂತ ದಿವಸದಲ್ಲಿ. ಸೊ ಈ ಸಾಲನ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅಗೇನ್ ಚಂದ್ರಬಾಬು ನಾಯ್ಡು ಅವರು ನೆಕ್ಸ್ಟ್ 5 ವರ್ಷ ಅಧಿಕಾರದಲ್ಲಿರ್ತಾರೆ. ಇವರಿಗೆ ಬೇಕಾಗಿರುವ ರೀತಿಯಲ್ಲಿ ಬೆನಿಫಿಟ್ಸ್ ಆಗಲಿ ಸ್ಕೀಮ್ಸ್ ಆಗಲಿ ಬರುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇನ್ನು ಡಿವಿಡೆಂಡ್ ಪೇಔಟ್ ಬಂದು ಈ ಕಂಪನಿ ಸದ್ಯಕ್ಕೆ ಡಿವಿಡೆಂಟ್ ಅನ್ನ ಕೊಡ್ತಾ ಇಲ್ಲ. ಸೊ ಡಿವಿಡೆಂಟ್ಗೋಸ್ಕರ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋರಿದ್ರೆ ಅವಾಯ್ಡ್ ಮಾಡಿ, ಡಿವಿಡೆಂಟ್ ಈ ಕಂಪನಿ ಕೊಟ್ಟಿಲ್ಲ. ಸೊ ಇನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡೋದಾದ್ರೆ 144 ರೂಪಾಯಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ. ಸೊ ಇದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಂದು 144 ರೂಪಾಯಿ ಅಪ್ ಟ್ರೆಂಡ್ ಹೋದ್ರೆ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಅದೇ ರೀತಿ ಡೌನ್ ಟ್ರೆಂಡ್ ಗೆ ಬಿದ್ರೆ 144 ರೂಪಾಯಿ ಕೆಳಗಡೆ ಬೀಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಇದನ್ನ ನಾವು ಟಾರ್ಗೆಟ್ ರೀತಿ ನೋಡೋ ಆಗಿಲ್ಲ. ಮೇಲೆ ಹೋದ್ರೂ ಕೂಡ ಅಷ್ಟೇ ಮೇಲೆ ಹೋಗ್ಬೋದು, ಕೆಳಗಡೆ ಬಿದ್ರು ಕೂಡ ಅಷ್ಟೇ 144 ರೂಪಾಯಿ ಕೆಳಗಡೆ ಬೀಳುವಂತ ಚಾನ್ಸಸ್ ಇದೆ ಅಂತ ಇಂಟ್ರೆನ್ಸಿಕ್ ವ್ಯಾಲ್ಯೂ ತಿಳಿಸ್ತಿರೋದು. ಇನ್ನು ಇಯರ್ ಆನ್ ಇಯರ್ ಪ್ರಾಫಿಟ್ ಅಂಡ್ ಲಾಸ್ ನ ನಾವು ಚೆಕ್ ಮಾಡೋದಾದ್ರೆ ಇಯರ್ ಆನ್ ಇಯರ್ ಅಲ್ಲಿ ಸೇಲ್ಸ್ ಗ್ರೋತ್ ಏನಿದೆ ಅದು
ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ಸೇಲ್ಸ್ ಗ್ರೋತ್ ಇನ್ಕ್ರೀಸ್ ಆಗ್ತಾ ಇದೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಚ್ 2020ರಲ್ಲಿ -382 ಕೋಟಿ ಇತ್ತು. ಈಗ 203 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ. ಅಗೇನ್ ವಿಚ್ ಇಸ್ ಗುಡ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಬಟ್ ಎಲ್ಲೂ ಕೂಡ ತೀರಾ ಪೀಕ್ಸ್ ಅಲ್ಲಿ ಪ್ರಾಫಿಟ್ ಅನ್ನ ಮಾಡಿಲ್ಲ, ಕನ್ಸಿಸ್ಟೆನ್ಸಿಯನ್ನ ಕೂಡ ಉಳಿಸ್ಕೊಳ್ತಾ ಇಲ್ಲ. ಮಾರ್ಚ್ 2021ರಲ್ಲಿ 261 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ. ಅದಾದ್ಮೇಲೆ 186 ಕೋಟಿ, ಅದಾದ್ಮೇಲೆ 132 ಕೋಟಿ, ಅದಾದ್ಮೇಲೆ 203 ಕೋಟಿ. ಸೊ ಇನ್ನು ಮುಂದೆ ಬರುವಂತಹ ದಿವಸದಲ್ಲಿ ಈ ಆಪರೇಟಿಂಗ್ ಪ್ರಾಫಿಟ್ ಅನ್ನ ಇನ್ಕ್ರೀಸ್ ಮಾಡ್ಕೋಬೇಕಾಗಿರುವ ಅವಶ್ಯಕತೆ ಸ್ಟಾಕ್ಗೆ ಇರುತ್ತೆ. ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ನೆನ್ಪಲ್ಲಿ ಇಟ್ಕೊಳ್ಳಿ. ಸೊ ನಮಗೆ ನೆಟ್ ಪ್ರಾಫಿಟ್ ಅನ್ನೋದು ಅಗೇನ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ನೋಡ್ಬೋದು 2020ರಲ್ಲಿ 169 ಕೋಟಿ ಲಾಸ್ ಅಲ್ಲಿ ಇತ್ತು. ಇವತ್ತಿಗೆ 107 ಕೋಟಿ ಪ್ರಾಫಿಟ್ ಅಲ್ಲಿ ಇದೆ. ಅಂದ್ರೆ 4 ವರ್ಷದಲ್ಲಿ ನಾವು ನೋಡೋದಾದ್ರೆ 2021ರಲ್ಲಿ 148 ಕೋಟಿ ಪ್ರಾಫಿಟ್, 2022ರಲ್ಲಿ 96 ಕೋಟಿ, 2023ರಲ್ಲಿ 58, 2024ರಲ್ಲಿ 107 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ. ಅಗೇನ್ ಪ್ರಾಫಿಟ್ ವೈಸು ಅಷ್ಟೊಂದು ತೀರಾ ಪ್ರಾಫಿಟ್ ಏನು ಮಾಡ್ತಾ ಇಲ್ಲ ಕಂಪನಿ. ಹಂಗಂತ ತೀರಾ ಲೋ ಲೆವೆಲ್ ಅಲ್ಲೂ ಅಥವಾ ತೀರಾ ಲಾಸ್ ಅನ್ನು ಕೂಡ ಮಾಡ್ತಾ ಇಲ್ಲ. ಒಂದು ಸ್ಟೇಬಲ್ ಅಲ್ಲಿ ಉಳಿಸ್ಕೊಂಡಿದ್ದಾರೆ. ಬಟ್ ಕನ್ಸಿಸ್ಟೆನ್ಸಿ ವೈಸು ಮೇಲೆ ಹೋಗ್ಬೇಕಾಗತ್ತೆ ಬರುವಂತ ದಿವಸದಲ್ಲಿ. ಸೊ ಇನ್ನು ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅನ್ನ ನೋಡೋದಾದ್ರೆ ನೀವು ನೋಡ್ಬೋದು, ನೀವು ಕೇಳಿರ್ಬೋದು, ಕೆಲವು ದಿವಸದಲ್ಲಿ ಚಂದ್ರಬಾಬು ನಾಯ್ಡು ಅವರು 1200 ಕೋಟಿಯಷ್ಟು ಪ್ರಾಫಿಟ್ ಅನ್ನ ಮಾಡಿದ್ದಾರೆ ಕೇವಲ ಈ ಪರ್ಟಿಕ್ಯುಲರ್ ಸ್ಟಾಕ್ಸ್ ಇಂದ. ಏನಕ್ಕೆ ಈ ಪರ್ಟಿಕ್ಯುಲರ್ ಸ್ಟಾಕ್ ಇಂದ 1200 ಕೋಟಿ ಪ್ರಾಫಿಟ್ ಬಂದಿದೆ ಅಂತ ಚೆಕ್ ಮಾಡೋದಾದ್ರೆ ಇಲ್ಲಿ ಪ್ರಮೋಟರ್ಸ್ ಅಂತ ಯಾರಿದ್ದಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು, ಭುವನೇಶ್ವರಿ ನಾರಾ ಅಂತ ಚಂದ್ರಬಾಬು ನಾಯ್ಡು ಅವರ ಧರ್ಮಪತ್ನಿ ಇವರಾಗಿರ್ತಾರೆ. ಚಂದ್ರಬಾಬು ನಾಯ್ಡು ಅವರ ವೈಫ್ ಹೆಸರಲ್ಲಿ 24% ಸ್ಟೇಕ್ ಉಳಿಸ್ಕೊಂಡಿರೋದು ಅವರು. ಅದೇ ರೀತಿ ನಾರಾ ಲೋಕೇಶ್ ಬಂದು ಚಂದ್ರಬಾಬು ನಾಯ್ಡು ಅವರ ಮಗ ಆಗಿರ್ತಾರೆ. ಅವರು 10% ಸ್ಟೇಕ್ ಅನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ಮೆಗಾಬಿಟ್ ಫೈನಾನ್ಸ್ ಅನ್ನೋದು ಕೂಡ ಅವರದ್ದೇ ಆದ ಒಂದು ಕಂಪನಿ ಆಗಿರುತ್ತೆ. ಬ್ರಾಹ್ಮಿಣಿ ಕೂಡ ಅವರ ಸೊಸೆ ಆಗಿರ್ತಾರೆ. ಸೊ ಇಷ್ಟೆಲ್ಲ ಕೂಡ ಆಲ್ಮೋಸ್ಟ್ ಇಲ್ಲಿ ಪ್ರಮೋಟರ್ಸ್ ಅಂತ ಯಾರು ಕಾಣಿಸ್ಕೊಂಡಿದ್ದಾರೆ 41%, ಅವರೆಲ್ಲರೂ ಕೂಡ ಚಂದ್ರಬಾಬು ನಾಯ್ಡು ಅವರ ಫ್ಯಾಮಿಲಿಯಲ್ಲೇ ಇರೋದ್ರಿಂದ ಈ ಕಂಪನಿ ಮೇಲೆ ಸದ್ಯಕ್ಕೆ ಎಲ್ಲರ ಕಣ್ಣು ಬಿದ್ದಿತ್ತು. ಅದೇ ರೀತಿ ಕಂಪನಿಯ ಶೇರ್ಸ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಯ್ತು. ಶೇರ್ಸ್ ಪ್ರೈಸ್ ಇನ್ಕ್ರೀಸ್ ಆಗಿರೋದ್ರಿಂದ ಸೊ ನೀವು ನೋಡ್ಬೋದು 1225 ಕೋಟಿ ಪ್ರಾಫಿಟ್ ಅನ್ನ ಇವರು ಮಾಡಿದ್ದಾರೆ. ಇನ್ನು ಈ ಸ್ಟಾಕ್ ಅಲ್ಲಿ ನಾವು ಇವಾಗ ಎಂಟ್ರಿ ತಗೋಬಹುದಾ ಅಂತ ನೋಡೋದಾದ್ರೆ ಸ್ಟಾಕ್ ಪ್ರೀವಿಯಸ್ಲಿ ಬ್ರೇಕ್ಔಟ್ ಆಗಿರೋದು 476 ರೂಪಾಯಲ್ಲಿ ಬ್ರೇಕ್ಔಟ್ ಆಗಿ ಒಂದೇ ಸಮನೆ ಮೇಲೆ ಹೋಗ್ತಾ ಇದೆ. ಸೊ ಇವತ್ತಿನ ಮಟ್ಟಿಗೆ ಈ ಸ್ಟಾಕ್ ಅಲ್ಲಿ ಸ್ವಲ್ಪ ಸೆಲ್ ಆಫ್ ನಡೆದಿದೆ. ಆಬ್ವಿಯಸ್ಲಿ ಸೆಲ್ ಆಫ್ ನಡಿಲೇಬೇಕಾಗತ್ತೆ. ಯಾಕಂದ್ರೆ ಯಾರೆಲ್ಲ 470 ರೂಪಾಯಲ್ಲಿ 450 ರೂಪಾಯಲ್ಲಿ ಬೈ ಮಾಡಿದ್ರು ಅವರೆಲ್ಲ ಕೂಡ ಆಲ್ಮೋಸ್ಟ್ 60, 70, 80, 90% ಅಷ್ಟು ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಂಡೇ ಇರ್ತಾರೆ. ಸೊ ಅವರು ಆ ರೀತಿ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಂಡ್ಮೇಲೆ ಸ್ಟಾಕ್ ಅಲ್ಲಿ ಒಂದ್ ಸ್ವಲ್ಪ ಕರೆಕ್ಷನ್ ಆಗೋದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಈ ಸ್ಟಾಕ್ ಅಲ್ಲಿ ಏನಾದ್ರೂ ಕರೆಕ್ಷನ್ ಆದ್ರೆ ಅವಾಗ ನಮ್ಗೆ ಒಳ್ಳೆ ಆಪರ್ಚುನಿಟಿ ಇರುತ್ತೆ ಎಂಟ್ರಿ ಆಗೋದಿಕ್ಕೆ. ಸೊ ಅದೇ ರೀತಿ ಫ್ರೆಶ್ ಆಗಿ ಈ ಸ್ಟಾಕ್ ಅಲ್ಲಿ ನಾವು ಎಂಟ್ರಿ ಆಗ್ಬೇಕು ಅಂದ್ರೆ ಸ್ಟಾಕ್ ಏನಾದ್ರೂ ಈ ಪರ್ಟಿಕ್ಯುಲರ್ ಲೆವೆಲ್ ವರೆಗೂ ಕೂಡ ಅಂದ್ರೆ 546 ರೂಪಾಯಿ ಲೆವೆಲ್ ವರೆಗೂ ಕೂಡ ಏನಾದ್ರೂ ಮತ್ತೆ ಕರೆಕ್ಷನ್ ಆದ್ರೆ ಈ ಲೆವೆಲ್ ತುಂಬಾ ಚೆನ್ನಾಗಿರತ್ತೆ ಎಂಟ್ರಿ ತಗೊಳ್ಳೋದಿಕ್ಕೆ. ಮತ್ತೆ ಪ್ರೈಸ್ ಮೊಮೆಂಟಮ್ ಮೇಲೆ ಹೋಗುವಂತ ಚಾನ್ಸಸ್ ಇರುತ್ತೆ. ಬಟ್ ಹಂಗಂತ ಸ್ಟಾಕ್ ಇಲ್ಲಿ ತನಕ ಬರುತ್ತೆ ಅನ್ನೋ ಯಾವುದೇ ಗ್ಯಾರಂಟಿನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋ ರೀತಿ ಇಲ್ಲ. ಯಾಕಂದ್ರೆ ಇದು ಸದ್ಯಕ್ಕೆ ನ್ಯೂಸ್ ಬೇಸ್ಡ್ ಆಧಾರದ ಮೇಲೆ ಸ್ಟಾಕ್ ರನ್ ಆಗ್ತಾ ಇರೋದ್ರಿಂದ ಇಲ್ಲಿಂದ ಸ್ಟಾಕ್ ಒಂದೇ ಸಮನೆ ಮೇಲೆ ಕೂಡ ಹೋಗ್ಬೋದು, ಅದೇ ರೀತಿ ಒಂದೇ ಸಮನೆ ಕೆಳಗಡೆ ಕೂಡ ಬೀಳ್ಬಹುದು. ಅಕಸ್ಮಾತ್ ಮೇಲೆ ಹೋಗೋದಕ್ಕೆ ಶುರುವಾಯಿತು ಅಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಬೌವ್ 800 ರೂಪೀಸ್ ತನಕ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸ್ಟಾಕ್ ಪ್ರೈಸ್ ಅಲ್ಲಿ. ಸೊ ಸದ್ಯಕ್ಕೆ ನಾಳೆ ಏನಾಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ಬ್ರೇಕ್ ಮಾಡಿ ನಾಳೆ ಏನಾದ್ರೂ ಮೇಲೆ ಹೋದ್ರೆ ಅಗೇನ್ ಮೇಲೆ ಹೋಗುವ ಚಾನ್ಸಸ್ ಜಾಸ್ತಿ ಇದೆ. 800+ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಅಗೇನ್ ರಿಸ್ಕಿ ಕೂಡ ಆಗಿರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಇದೊಂದು ರಿಸ್ಕಿ ಸ್ಟಾಕು ಇವಾಗ ಎಂಟ್ರಿ ಏನಾದ್ರೂ ತಗೊಂಡ್ರೆ. ಸೊ ಹೋಪ್ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ಫಾರ್ಮೇಶನ್ಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ನಮಸ್ಕಾರ, ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ ಕ್ಲಬ್ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಕರ್ನಾಟಕ.